ಹಾಯ್ ಫ್ರೆಂಡ್ಸ್, ಇವತ್ತೊಂದು ಪ್ಲೇಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಪ್ಲೇಸ್ ಹೆಸರು ರಾಮದೇವರ ಬೆಟ್ಟ ಅಂತ, ರಾಮನಗರದಲ್ಲಿದೆ. ಈ ಪ್ಲೇಸು ವೀಕೆಂಡ್ ಟ್ರಿಪ್ಪಿಗೆ ಒಳ್ಳೆ ಪ್ಲ್ಯಾನಿಂಗ್ ಪ್ಲೇಸ್ ಇದು. ಜಸ್ಟ್ 200 ರುಪೀಸಲ್ಲಿ ಹೋಗಿ ಬರಬಹುದಾದಂಥ ಪ್ಲೇಸು. ಬೆಂಗಳೂರಲ್ಲಿದೆ. ಬೆಂಗಳೂರಿಂದ ಸ್ವಲ್ಪ ದೂರ ನಿಯರೆಸ್ಟಲ್ಲಿದೆ. ನೋಡಿ, ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಫೋಟೋ ಶೂಟಿಗಾಗಲಿ ಅಥವಾ ವೀಕೆಂಡಲ್ಲಿ ಸ್ಪೆಂಡ್ ಮಾಡೋದಕ್ಕೆ ಮಾತ್ರ ಸಖತ್ ಪ್ಲೇಸ್ ಇದು. ಸ್ಯಾಟರ್ಡೆ ಅಥವಾ ಸಂಡೇ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗಿ ಈ ಪ್ಲೇಸಿಗೆ. ಸೂಪರ್ ಆಗಿದೆ. ಟ್ರೆಕ್ಕಿಂಗು, ಹಿಲ್ ಕ್ಲೈಂಬ್ ಸಖತ್ತಾಗಿದೆ ಮಾತ್ರ. ಪ್ಲೇಸ್ ನೋಡೋದಕ್ಕೂ ಚೆನ್ನಾಗಿದೆ, ಟೈಮ್ ಸ್ಪೆಂಡ್ ಮಾಡೋಕ್ಕೂ ಚೆನ್ನಾಗಿದೆ, ಲೊಕೇಶನು ಸಹ ಚೆನ್ನಾಗಿದೆ. ಗಾಡಿ ಪಾರ್ಕ್ ಸಹ ಮಾಡ್ಬೋದು. ಪರ್ ಪರ್ಸನ್ನಿಗೆ 25 ರುಪೀಸ್ ಇದೆ. ವೆಹಿಕಲ್ ಸಿಗಾದ್ರೆ 10 ರುಪೀಸ್ ಕೊಟ್ಟು ಟ್ರೆಕ್ಕಿಂಗ್ ಮಾಡ್ಕೊಂಡಾದರೂ ಹೋಗ್ಬೋದು, ಅಥವಾ ವೆಹಿಕಲ್ನ ಒಂದು ಲೆವೆಲ್ ತನಕ ತೊಗೊಂಡು ಹೋಗ್ಬೋದು. ಅಲ್ಲಿ ಪಾರ್ಕ್ ನೋಡಿ, ಪಾರ್ಕ್ ಮಾಡೋದಕ್ಕೆ ಎಷ್ಟು ಜಾಗ ಇದೆ. ಇದಿಷ್ಟು ಸಹ ಪಾರ್ಕ್ ಮಾಡೋದಕ್ಕೆ ಜಾಗ ಇರೋದು. ನೀವು ವೀಕೆಂಡಲ್ಲಿ ಹೋದರೆ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಶನಿವಾರ ಭಾನುವಾರ. ಬೇರೆ ಡೇಸಲ್ಲಿ ಹೋದರೆ ನೀವು ಈ ಥರ ಕೆಳಗಡೆ ಕಾರ್ ನೋಡಿ, ಕಾರ್ನ ಈ ಥರ ಪಾರ್ಕ್ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಮೇಲೆ ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲೂ ಸಹ ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ಬೋದು. ತುಂಬ ಹೈಟ್ ಇದೆ, ಸುಸ್ತಾಗುತ್ತೆ. ಸ್ಲಿಪ್ಪರು ಶೂ ಹಾಕ್ಕೊಂಡೆ ಹೋಗಿ, ಪರವಾಗಿಲ್ಲ. ಕೆಲವೊಬ್ಬರಲ್ಲಿ ಸ್ಲಿಪ್ಪರ್ ಸಹ ಮತ್ತು ಶೂನ ಬಿಟ್ಟು ಹೋಗ್ತಾರೆ ಮೇಲೆ, ಅದು ಕಷ್ಟ ಆಗುತ್ತೆ. ಆಮೇಲೆ ಹೋದ್ಮೇಲೆ ದೇವಸ್ಥಾನದವರೆಗೂ ನೀವು ಸ್ಲಿಪ್ಪರ್ ಮತ್ತು ಶೂನ ಹಾಕ್ಕೊಂಡು ಹೋಗ್ಬೋದು, ಮೆಟ್ಲು ಮೇಲೆ ಹತ್ಕೊಂಡು ಹೋಗ್ಬೋದು, ಏನಾಗಲ್ಲ. ನೆಕ್ಸ್ಟು ನೋಡಿ, ಇದು ದೇವಸ್ಥಾನ, ಮೇಯ್ನ್ ದೇವಸ್ಥಾನ ಇದು. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ, ಅದಕ್ಕೋಸ್ಕರ ಹಾಗೆ ಹೊರಗಿಂದ ತೋರಿಸ್ತಾ ಇದ್ದೀನಿ. ಹನ್ನೆರಡು ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ನೋಡಿ, ಸಂಡೇ ಮತ್ತು ಸ್ಯಾಟರ್ಡೆ 12:30ಇಂದ 4 ಗಂಟೆ, ಆಲ್ಮೋಸ್ಟ್ 12:30 ಆಗುತ್ತೆ ಅವರು ಕೊಡೋಷ್ಟು. ಪೂಜೆ ಮಹಾಮಂಗಳಾರತಿ ಆಗಿ ಪೂಜೆ ಕೊಡೋಷ್ಟರಲ್ಲಿ 12:30 ಆಗುತ್ತೆ. ನೋಡಿ, ಇದು ದೇವಸ್ಥಾನ, ಮೇಯ್ನ್ ದೇವಸ್ಥಾನ. ಫೋಟೋ ಶೂಟ್ ಮಾಡೋದಕ್ಕೆ ಮಾತ್ರ ಸಖತ್ ಪ್ಲೇಸ್ ಇದು. ಮಳೆಗಾಲಕ್ಕಿಂತ ಮುಂಚೆ, ಮಳೆಗಾಲ ಮುಗಿಯೋದ್ಮೇಲೆ ಹೋಗೋದಕ್ಕೆ ಚೆನ್ನಾಗಿದೆ ಪ್ಲೇಸ್. ಯಾಕಂದರೆ ಹತ್ತೋದಕ್ಕೆ ಕಷ್ಟ ಆಗ್ಬೋದು. ಮಳೆಗಾಲದಲ್ಲಿ ಹೋದರೆ ಬೆಟ್ಟ ಹತ್ತೋದಕ್ಕೆ ಕಾಲು ಸ್ಲಿಪ್ ಆಗ್ಬೋದು ಅಥವಾ ಕಷ್ಟ ಆಗ್ಬೋದು. ಒಬ್ಬರೇ ಹೋದ್ರೆ ಏನೂ ಸಮಸ್ಯೆ ಇಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಇಲ್ಲಿಂದ ಮೇಲೆ ಒಬ್ಬರೇ ಹೋಗೋದು ಸೇಫ್ ಅಲ್ಲ. ಯಾರಾದರೂ ಹೋಗಿದ್ರಂತ ಕನ್ಫರ್ಮ್ ಮಾಡ್ಕೊಂಡು ಹೋಗೋದು ಬೆಟರು. ನೀವಲ್ಲಿ ಕೆಳಗೆ ಬಿದ್ದರೂ ಯಾರಿಗೂ ಗೊತ್ತಾಗಲ್ಲ, ಏನೋ ಹೆಚ್ಚು ಕಡಿಮೆ ಆದರೂ ಸಹ ಯಾರಿಗೂ ಗೊತ್ತಾಗಲ್ಲ. ಫುಲ್ ಮೇಲಿದೆ, ಅಲ್ಲಿ ದೇವಸ್ಥಾನದಕ್ಕಿಂತ ಮೇಲಿದೆ. ಇದೊಂದು ಬೆಟ್ಟ ಹತ್ತುವಾಗ ಸ್ವಲ್ಪ ಹುಷಾರಾಗಿ ಹತ್ತಬೇಕಿದು. ಸಖತ್ತು ಸ್ಟ್ರೈಟ್ ಆಗಿದೆ, ಸ್ಲೋಪ್ ಆಗೇ ಇಲ್ಲ ಇದು. ನೋಡಿ, ಎಷ್ಟು ಕಡಿಮೆ ಸ್ಲೋಪ್ ಇದೆ ಇದು. ನೋಡೋದಕ್ಕೆ ಮಾತ್ರ ಭಯ ಆಗುತ್ತೆ ಅಷ್ಟೇ. ಈಸಿ ಇದೆ, ಹತ್ಬೋದು, ಹತ್ತಲೂಬಹುದು, ಇಳಿಲೂಬಹುದು, ಅಷ್ಟು ಈಸಿ ಇದೆ. ನೋಡಿ, ಫೋಟೋ ಶೂಟಿಂಗ್ ಮಾತ್ರ ಪ್ಲೇಸ್ ಸಖತ್ತಾಗಿದೆ. ಹಾಗೆ ಒಂಥರ ಶಾಂತವಾಗಿದೆ. ಎಷ್ಟು ಖುಷಿಯಾಗುತ್ತೆ ಅಂದರೆ ಅಲ್ಲಿಂದ ಹೋಗೋದಕ್ಕೆ ಮನಸ್ಸಾಗೋದಿಲ್ಲ, ಬಿಟ್ಟು ಹೋಗೋದಕ್ಕೆ ಮನಸ್ಸಾಗೋದಿಲ್ಲ. ನಾನು ಸುಮಾರು ಸಂಜೆವರೆಗೂ ಇದ್ದು ಬಂದಿದ್ದೀನಿ, ಅಷ್ಟು ಟೈಮ್ ಸ್ಪೆಂಡ್ ಆಗಿದ್ದು ಗೊತ್ತಾಗೋದಿಲ್ಲ. ಪ್ಲೇಸು ಸಹ ಚೆನ್ನಾಗಿದೆ. ಒಂದು ಸ್ಪಾಟ್ ಇದೆ, ಫೋಟೋ ತಗೊಳ್ಳೋದಕ್ಕಂತ ಒಂದು ಸ್ಪಾಟ್ ಇದೆ, ತೋರಿಸ್ತೀನಿ, ಇಲ್ಲ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಅಲ್ಲಿಂದ ಫೋಟೋ ತಗೊಂಡ್ರೆ ಮಾತ್ರ ಸಖತ್ತಾಗಿ ಕಾಣುತ್ತೆ. ಆ ಸ್ಪಾಟ್ನ ಲಾಸ್ಟಲ್ಲಿ ತೋರಿಸ್ತೀನಿ ವಿಡಿಯೋದಲ್ಲಿ, ನೋಡ್ತಾ ಇರಿ ಪ್ಲೇಸ್ ಎಲ್ಲ ಹೇಗಿದೆ ಅಂತ ನೋಡಿ. ಈ ಪ್ಲೇಸಿಗೆ ಹೋಗೋ ರೂಟ್ ಹೇಗೆ ಅಂದರೆ, ಮೆಜೆಸ್ಟಿಕ್ಕಿಂದ ರಾಮನಗರ ರೈಲ್ವೆ ಸ್ಟೇಷನಿಗೆ ಹೋಗಿ ಇಳ್ಕೊಂಡು, ರೈಲ್ವೆ ಸ್ಟೇಷನಿಂದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿಗೆ ಹೋಗಿ ಇಳ್ಕೊಂಡು, ಅಲ್ಲಿಂದ
ಮಾಳವಾಡಿ ಅನ್ನೋ ಊರಿಗೆ ಹೋಗೋ ಬಸ್ ಸಿಗುತ್ತೆ. ಆ ಬಸ್ಸಲ್ಲಿ ಹತ್ಕೊಂಡು ಅವ್ರಿಗೆ ಹೇಳ್ಬೇಕು ನೀವು ಹನುಮಾನ್ ಆರ್ಚ್ ಇದೆಯಲ್ಲ ಅಲ್ಲಿ ಇಳಿಸಿ ಅಂತ ಹೇಳಿದ್ರೆ ಇಳಿಸ್ತಾರೆ. ಹನುಮಾನ್ ಆರ್ಚಿಗೆ ಇಳ್ಕೊಂಡ್ರೆ ಅಲ್ಲಿಂದ ಆಟೋ ಹೋದ್ರೆ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ. ಒಬ್ಬರೇ ಹೋದ್ರೆ ಕಾಸ್ಟ್ಲಿ ಆಗುತ್ತೆ. ಅಲ್ಲಿ ತುಂಬಾ ಜನ ಹೋಗ್ತಾ ಇರ್ತಾರೆ ಆಟೋದಲ್ಲಿ. ಅವ್ರ ಜೊತೆ ಹೋದ್ರೆ ಕಡಿಮೆ ಚಾರ್ಜ್ ಮಾಡ್ತಾರೆ ಆಟೋದವರು. ಇದೇ ನೋಡಿ ಪ್ಲೇಸ್ ಇದು. ಇಲ್ಲಿ ಕುತ್ಕೊಂಡು ಫೋಟೋ ತಗೊಂಡ್ರೆ ಮಾತ್ರ ಬ್ಯಾಕ್ ಗ್ರೌಂಡ್ ಸಕ್ಕತ್ತಾಗಿ ಕಾಣುತ್ತೆ. ಇಲ್ಲಿ ಆಲ್ಮೋಸ್ಟ್ ಬಂದವರೆಲ್ಲ ಫೋಟೋ ತೆಗೆಸ್ಕೊಂಡೇ ಹೋಗ್ತಾರೆ ಈ ಸ್ಪಾಟ್ ಅಲ್ಲಿ ಕುತ್ಕೊಂಡು. ಅಲ್ಲಿ ಮೆಟ್ಲು ಅಲ್ಲಿ ಹತ್ತಿದ ತಕ್ಷಣ ಸ್ಟ್ರೈಟ್ ಮುಂದೆ ಬಂದ್ರೆ ಈ ಸ್ಪಾಟ್ ಸಿಗುತ್ತೆ. ನಾನು ಈ ಟ್ರಾವೆಲ್ ಚಾರ್ಜಸ್ 200 ರೂಪೀಸ್ ಒಳಗೆ ಎಷ್ಟಾಗುತ್ತೆ ಅಂತ ವಿಡಿಯೋ ಎಂಡಲ್ಲಿ ತೋರಿಸಿದ್ದೀನಿ, ಹೋಗಿ ನೋಡಿ. ಇದೊಂದು ಪ್ಲೇಸು, ಅಲ್ಲಿನ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನು ಪ್ಲೇಸ್ ಇದು, ಯಾವ ಥರ ಇಲ್ಲಿ ಇತ್ತು ಮುಂಚೆ, ಧಾರ್ಮಿಕವಾಗಿ ಸಹ ಕೆಲವೊಂದು ವಿಷಯಗಳನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಕೆಲವೊಂದು ಪಕ್ಷಿಗಳ ಬಗ್ಗೆನೂ ಮೆನ್ಷನ್ ಮಾಡಿದ್ದಾರೆ. ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಓದಿ, ಚೆನ್ನಾಗಿದೆ ಪ್ಲೇಸ್ ಬಗ್ಗೆ. ನೀವು ವೀಕೆಂಡಲ್ಲಿ ಹೋದರೆ ಒಂದು 150 ರೂಪಾಯಿಂದ 200 ರೂಪಾಯಿ ಒಳಗೆ ಆರಾಮಾಗಿ ಹೋಗಿ ಬರ್ಬೋದು. ಊಟದ ವ್ಯವಸ್ಥೆ ಸಹ ಅಲ್ಲಿರುತ್ತೆ. ನೋಡಿ, ಚೆನ್ನಾಗಿರುತ್ತೆ. ಪ್ಲೇಸ್ ಸಹ ಚೆನ್ನಾಗಿದೆ.